ಸಾಮಾನ್ಯವಾಗಿ ನೀವೆಲ್ಲರೂ ಕೂಡ ಈ ಕಣಗಿಲೆ ಗಿಡವನ್ನು ನೋಡಿರ್ತೀರಿ. ಈ ದೇವಸ್ಥಾನಗಳ ಪಕ್ಕ, ಕೆರೆಗಳ ಪಕ್ಕ ಮತ್ತು ಸ್ಮಶಾನಗಳಲ್ಲಿ ಹೀಗೆ ಭಾಳಷ್ಟು ಕಡೆ ಈ ಕಣಗಿಲೆ ಗಿಡಗಳನ್ನು ಬೆಳೆಸಿರ್ತಾರೆ. ಈ ಕಣಗಿಲೆ ಹೂವನ್ನು ದೇವರಿಗೆ ಮುಡಿಸ್ತಾರೆ, ಅಲಂಕಾರ ಮಾಡ್ತಾರೆ ಕಣಗಿಲೆ ಹೂವಿನಿಂದ. ಆದರೆ ದೇವರ ನಾಡು ಅಂತಲೇ ಹೆಸರಾಗಿರುವಂತಹ ಕೇರಳದಲ್ಲಿ ಅಂತಹ ಕಣಗಿಲೆ ಗಿಡದ ಹೂವನ್ನು ನಿಷೇಧಿಸಿದ್ದಾರೆ. ಯಾಕೆಂದರೆ ಆ ಕಣಗಿಲೆ ಹೂವಿನಲ್ಲಿ ವಿಷ ಇರ್ತದೆ ಅನ್ನುವ ಕಾರಣದಿಂದ ನಿಷೇಧ ಮಾಡಿದರೆ. ಆ ಬಗ್ಗೆ ಈಗಾಗಲೇ ಒಂದು ವಿಡಿಯೋವನ್ನು ಮಾಡಿದ್ದೀನಿ, ಅದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ತಮ್ಗೆ ಅಗತ್ಯ ಅನಿಸಿದರೆ ಆ ಲಿಂಕನ್ನು ಕ್ಲಿಕ್ ಮಾಡಿ ಆ ವಿಡಿಯೋವನ್ನು ನೋಡ್ಬೋದು. ಆದರೆ ನಾನಿಲ್ಲಿ ಹೇಳಲಿಕ್ಕೆ ಹೊರಟಿರುವಂಥದ್ದು ಆ ಕಣಗಿಲೆ ವಿಷಯವನ್ನಲ್ಲ. ಆದರೆ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಸಾಮಾನ್ಯವಾಗಿ ಈ ಸಸ್ಯವನ್ನು ನೀವು ಎಲ್ಲ ಕಡೆ ನೋಡಿರ್ತೀರಿ. ಇದು ಸಾಮಾನ್ಯವಾಗಿ ಈ ಚರಂಡಿಗಳ ಪಕ್ಕ, ಕೆರೆಗಳ ಪಕ್ಕ, ನದಿಗಳ ಪಕ್ಕ, ಹೀಗೆ ಇದು ಒಂದು ಜಲವಾಸಿ ಸಸ್ಯ ಆಗಿದ್ದು ಇದು ನೀರಿನ ಇರುವಂತಹ ಜಾಗದಲ್ಲಿ ಸಾಮಾನ್ಯವಾಗಿ ಬೆಳೆದಿರ್ತದೆ. ಆದರೆ ಈ ಸಸ್ಯವನ್ನು ಕೂಡ ನೀರು ಕಣಗಿಲೆ ಅಂತೇಳಿ ಕರೀತಾರೆ. ಈ ನಮ್ಮ ಕನ್ನಡದ ನೀರು ಕಣಗಿಲೆಯ ವೈಜ್ಞಾನಿಕ ಹೆಸರು ಪರ್ಸಿಕೇರಿಯಾ ಗ್ಲಾಬ್ರಾ ಅಂತೇಳಿ. ಇದರ ಕುಟುಂಬ ಪಾಲಿಗೋನೇಸಿ. ಇದನ್ನು ಇಂಗ್ಲೀಷ್ನಲ್ಲಿ ಡೆನ್ಸ್ ಫ್ಲವರ್ ನಾಟ್ ವೀಡ್ ಅಂತೇಳಿ ಕರೀತಾರೆ. ಹಾಗೆ ಕಾಮನ್ ಮಾರ್ಸ್ ಬುಕ್ ವೀಟ್ ಅಂತೇಳಿ ಕರೀತಾರೆ. ಈ ನೀರು ಕಣಗಿಲೆಯನ್ನು ನೀರು ಕಣಿಗಳು ಅನ್ನುವ ಸಸ್ಯಗಳ ಜೊತೆಗೇ ಗುರುತಿಸ್ತಾರೆ. ಅಂದರೆ ಇವು ಸಾಮಾನ್ಯವಾಗಿ ನದಿ ತೀರದಲ್ಲಿ, ಕೆರೆಗಳ ಬಳಿ, ತೊರೆಗಳ ಬಳಿ, ಜೌಗು ಪ್ರದೇಶಗಳಲ್ಲಿ ಬೆಳೆಯೋದ್ರಿಂದ ಇದು ಜಲವಾಸಿ ಸಸ್ಯ ಆಗಿರೋದ್ರಿಂದ, ಮತ್ತು ಸಂಪೂರ್ಣ ಇದು ಜಲವಾಸಿ ಸಸ್ಯ ಅಂತ ಏನಲ್ಲ, ನೀರು ಹರಿಯುವ ಪ್ರದೇಶದಿಂದ ಸ್ವಲ್ಪ ಎತ್ತರದ ಭಾಗದಲ್ಲಿ ಅಲ್ಲೂ ಕೂಡ ಬೆಳಿಬೋದು. ಅಂದರೆ ಸದಾ ನೀರಿರಲೇಬೇಕು ಅಂತ ಏನಿಲ್ಲ, ನೀರಿಲ್ಲದೆ ಕೂಡ ಬೆಳಿಬೋದು. ಆದರೆ ಹೆಚ್ಚು ಜಲ ಪ್ರದೇಶ ಇರುವಲ್ಲಿಯೇ ಈ ನೀರು ಕಣಗಿಲೆ ಬೆಳೀತದೆ. ಹೀಗಾಗಿ ಇದನ್ನು ನೀರು ಕಣಿಗಳು ಸಸ್ಯಗಳ ಜಾತಿನಲ್ಲೇ ಇದನ್ನು ಗುರುತಿಸ್ತಾರೆ. ಆದರೆ ಇದು ಪರ್ಟಿಕ್ಯುಲರ್ ಆಗಿ ಇದೊಂದು ನೀರು ಕಣಗಿಲೆ ಗಿಡ ಆಗಿದೆ. ಜಲವಾಸಿ ಅಥವಾ ಅರೆ ಜಲವಾಸಿ ಸಸ್ಯವಾಗಿರುವ ಈ ನೀರು ಕಣಗಿಲೆ ಸಾಮಾನ್ಯವಾಗಿ ಅರ್ಧ ಮೀಟರ್ನಿಂದ 1.5 ಮೀಟರ್ ಎತ್ತರಕ್ಕೆ ಬೆಳೀತದೆ. ಇದರ ಕಾಂಡಗಳು ಹೆಚ್ಚಾಗಿ ನಯವಾಗಿ ಕೆಂಪು ಬಣ್ಣದಲ್ಲಿರ್ತವೆ. ಈ ನೀರು ಕಣಗಿಲೆ ಗಿಡದ ಹೂಗಳು ಕೂಡ ಸಣ್ಣದಾಗಿ ಗುಲಾಬಿ ಬಣ್ಣದಲ್ಲಿರ್ತವೆ, ಇಲ್ಲ ಬಿಳಿ ಬಣ್ಣದ ಹೂಗಳನ್ನು ಕೂಡ ಇವು ಬಿಡ್ತವೆ. ಈ ಹೂಗಳು ಹೆಚ್ಚಾಗಿ ಚಿಟ್ಟೆಗಳನ್ನು, ಜೇನುನೊಣಗಳನ್ನು ಆಕರ್ಷಿಸ್ತವೆ. ಇದರ ಹೂಗಳು ಜೇನ್ನೊಣ ಮತ್ತು ಚಿಟ್ಟೆಗಳಿಗೆ ಆಹಾರವಾಗುವುದಲ್ಲದೆ, ಇದು ಏನು ಆ ಜಲವಾಸಿ ಪ್ರಾಣಿಗಳು, ಪಕ್ಷಿಗಳಿರ್ತವಲ್ಲ, ಅವುಗಳಿಗೂ ಕೂಡ ಆಶ್ರಯ ಕೊಡುವಂತಹ ನೀರ ಕಣಗಿಲೆ ಗಿಡ ಇದಾಗಿದೆ. ಈ ನೀರು ಕಣಗಿಲೆ ಗಿಡ ಜಲವಾಸಿ ಜೀವಿಗಳು, ಜೇನ್ನೊಣಗಳು, ಚಿಟ್ಟೆಗಳಿಗಷ್ಟೇ ಆಹಾರವಾಗದೆ ಇದು ಮನುಷ್ಯನ ಆರೋಗ್ಯಕ್ಕೂ ಕೂಡ ತುಂಬ ಅಗತ್ಯವಾದಂಥ ಒಂದು ಔಷಧೀಯ ಸಸ್ಯ ಆಗಿದೆ. ಇದನ್ನು ನಮ್ಮ ಪಾರಂಪರಿಕ ವೈದ್ಯಕೀಯ ಚಿಕಿತ್ಸೆಯಲ್ಲಿ ಮತ್ತು ಆಯುರ್ವೇದ ಚಿಕಿತ್ಸೆಯಲ್ಲಿ ಇದನ್ನೊಂದು ಔಷಧೀಯ ಸಸ್ಯವಾಗಿ ಪರಿಗಣಿಸಿದ್ದಾರೆ. ಈ ನೀರು ಕಣಗಿಲೆಯ ಬೇರು ಮತ್ತು ಎಲೆಗಳನ್ನು ವಿವಿಧ ಕಾಯಿಲೆಗಳ ಚಿಕಿತ್ಸೆಯಲ್ಲಿ ಔಷಧಿಯಾಗಿ ಉಪಯೋಗಿಸ್ತಾರೆ. ಈ ಜ್ವರ, ಈ ಚರ್ಮದ ಸೋಂಕುಗಳು ಮತ್ತು ಹೊಟ್ಟೆ ನೋವು, ಉರಿಯೂತದಂಥ ಸಮಸ್ಯೆಗಳಿಗೆ ಈ ಸಸ್ಯದ ಮತ್ತು ಬೇರುಗಳನ್ನು ಬಳಸಿ ಚಿಕಿತ್ಸೆಯನ್ನು ಆಯುರ್ವೇದ ಮತ್ತು ಪಾರಂಪರಿಕ ವೈದ್ಯಕೀಯದಲ್ಲಿ ನೀಡ್ತಾರೆ. ಅಲ್ಲದೆ ಈ ಸಸ್ಯದ ರಸ, ಬೇರು, ಕಾಂಡವನ್ನು ನ್ಯೂಮೋನಿಯಾ, ಜಾಂಡೀಸು, ಜ್ವರಗಳಲ್ಲೂ ಕೂಡ ಔಷಧಿಯಾಗಿ ಬಳಸಿಕೊಳ್ತಾರೆ. ಈ ಆಯುರ್ವೇದದಲ್ಲಿ ಲೈಂಗಿಕ ರೋಗಗಳಿಗೆ ಸಂಬಂಧಿಸಿದಂತೆ ಚಿಕಿತ್ಸೆ ನೋಡುವಾಗ ಇದನ್ನು ಕೂಡ, ಅಂದರೆ ಈ ನೀರು ಕಣಗಿಲೆ ಗಿಡವನ್ನು ಬೇರೆ ಬೇರೆ ಸಸ್ಯಗಳ ಸಂಯೋಜನೆಯಲ್ಲಿ ಒಂದು ಭಾಗವನ್ನಾಗಿ ಬಳಸಿಕೊಂಡು ಚಿಕಿತ್ಸೆ ನೀಡುವಂತಹ ಪದ್ಧತಿ ಕೂಡ ಆಯುರ್ವೇದದಲ್ಲಿ ಇದೆ. ಇದೊಂದು ಔಷಧೀಯ ಸಸ್ಯವಾಗಷ್ಟೇ ಅಲ್ಲದೆ ಕೆಲವೊಂದು ಪ್ರದೇಶಗಳಲ್ಲಿ ಇದರ ಎಲೆಯನ್ನು, ಚಿಗುರನ್ನು ಕೂಡ ಆಹಾರವಾಗಿ ತರಕಾರಿ ರೀತಿಯಲ್ಲಿ ಬಳಸಿಕೊಳ್ತಾರೆ. ಇದರ ಎಲೆಗಳ ಕಷಾಯ ಹೊಟ್ಟೆ ನೋವಿಗೆ ಒಳ್ಳೆಯ ಮನೆಮದ್ದಾಗಿದೆ. ಮತ್ತು ಈ ಗಿಡದ ಬೇರಿನ ಚೂರ್ಣವನ್ನು ಸಾಮಾನ್ಯ ಜ್ವರಕ್ಕೆ ಬಿಸಿ ನೀರಿನಲ್ಲಿ ಹಾಕಿ ಕುಡಿದ್ರೆ ತುಂಬ ಬೇಗನೆ ಆ ಜ್ವರ ವಾಸಿಯಾಗ್ತದೆ. ಈ ನೀರು ಕಣಗಿಲೆ ಗಿಡದ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಇದು ಬೆಳೆದಿರುವಂಥ ಜಾಗದಲ್ಲಿರುವ ನೀರನ್ನು ಮಲಿನ ಆಗಲಿಕ್ಕೆ ಬಿಡೋದಿಲ್ಲ. ಬದಲಾಗಿ ಅದು ನೈಸರ್ಗಿಕ ಸಮತೋಲನವನ್ನು ಕಾಪಾಡಿಕೊಂಡಿರ್ತದೆ. ಹೀಗಾಗಿ ಈ ನೀರು ಕಣಗಿಲೆ ಗಿಡ ನಿಮಗೂ ಇಷ್ಟವಾಗಿರ್ತದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಿ. ಈ ವಿಡಿಯೋವನ್ನು ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಕಳಿಸಿ, ಅವರು ಕೂಡ ನೋಡಲಿ. ಇದೆಲ್ಲಕ್ಕಿಂತ ಮುಖ್ಯವಾಗಿ ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ. ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ತೆ ನಮಸ್ತೆ ನಮಸ್ತೆ.